ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೋದಾ ವ್ಲಾಗ್ಸ್. ಎಂತ ಗೊತ್ತುಂಟಾ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ? ಮತ್ತು ನಿಮ್ಮ ಆಚೆ ಸೆಕೆ ಉಣೆ ಉಂಟಾ? ಇಲ್ಲಿ ಫುಲ್ ಕೋಲ್ಡ್, ಐಸ್ ಐಸ್ ಬೀಳ್ತದಲ್ಲ ಡ್ಯಾಡಿ. ಓಕೆ, ಇವತ್ತೆಂತ ಗೊತ್ತುಂಟಾ, ಇವತ್ತು ನಾನೊಂದು ಫುಲ್ ಮ್ಯಾಂಗೋ ವ್ಲಾಗ್ ಮಾಡುವ ಅಂತ. ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಮಾವಿನ ಹಣ್ಣು ಬೀಳಲಿಕ್ಕೆ ಸ್ಟಾರ್ಟ್ ಆಗಿದೆ ಹಣ್ಣಾಗಿ. ಸೊ ಇವತ್ತು ಫುಲ್ ಮ್ಯಾಂಗೋ ವ್ಲಾಗ್. ಮ್ಯಾಂಗೋ ಜ್ಯೂಸ್ ಮಾಡುವ, ಸ್ವಲ್ಪ ಮ್ಯಾಂಗೋ ಜ್ಯೂಸ್ ಮಾಡುವ ಅಂತ, ಮತ್ತು ಮ್ಯಾಂಗೋ ಚಟ್ನಿ ಮಾಡುವ ಅಂತ, ಮತ್ತು ಮ್ಯಾಂಗೋ ತಿಂದು ನೋಡುವ ಅಂತ, ಸ್ವೀಟ್ ಉಂಟಾ ಇಲ್ವಾ ಅಂತ. ಓಕೆ ಬನ್ನಿ, ಫಸ್ಟ್ ಹೋಗಿ ಮ್ಯಾಂಗೋ ಬಿದ್ದದ್ದು ಹೆಕ್ಕುವ. ಅದಾದಮೇಲೆ ನಾನು ಡ್ಯಾಡಿಗೆ ಹೇಳಿದ್ದೇನೆ ಯಾವುದು ಏಟಾಗ್ತದೆ ನೋಡಿ ಅದು ತಲ್ಲಿಯಲ್ಲಿ ತೆಗುವ ಅಂತ. ತಲ್ಲಿ ತಗೊಂಡ್ಚೇನೆ ಡ್ಯಾಡಿ. ಕನ್ನಡ ಅಂತ ಕಾಯಿ ದುಸ್ರಾ ಸಾಯಿ ನೋಡಿ, ಇದು ಯಂತ್ರ ಅಂತೆ, ಯಂತ್ರ ಅನಿಗಾಯಿನ ನೋಡಿ, ಇದು ತಲ್ಲಿಯಲ್ಲಿ ತೆಗುವ ಅಂತ ಏಟಾಕುವುದು. ಮತ್ತು ನಾವು ಸಾಯಿಬಾ ಅವರಿಗೆ ಹೇಳಿದ್ವಿ ಬರಲಿಕ್ಕೆ. ಅವರು ನೆಕ್ಸ್ಟ್ ವೀಕ್ ಬರುವಾಗ ಬಾವಲಿಗಳು ತಿಂದು ಮತ್ತು ಬಿದ್ದು ಹೋಗಿ ಎಲ್ಲ ಖಾಲಿ ಆಗ್ತದಂತ ಮರ. ಅದಕ್ಕೆ ನಾನು ಡ್ಯಾಡಿ ಹತ್ರ ಹೇಳಿದೆ, ನಮಗೆ ಎಟಕುವಷ್ಟು ತೆಗೆದು ಹಣ್ಣಾಗಲಿಕ್ಕೆ ಇಡುವ, ಮತ್ತು ಅವರು ಬಂದು ಆರಾಮದಲ್ಲಿ ತೆಗಲಿ ಅಂತ ಇದ್ದರೆ ಮರದಲ್ಲಿ. ಹಾಗೆ ಇದೆಲ್ಲ ಎಟಾಗ್ತದೆ, ಎಟಾಕುವುದು ನಾನು ಡ್ಯಾಡಿಗೆ ಹೇಳಿದ್ದೆ ತೆಗುವ, ಅವರು ಮತ್ತು ಬಂದು ತೆಗಲಿ ಪುರ್ಸೊತ್ತಿರುವಾಗ. ನಮಗೆ ಈಗ ಪುರ್ಸೊತ್ತುಂಟು, ನಾವು ಎಟಕುವುದೆಲ್ಲ ತೆಗುವ ಅಂತ ಹೇಳಿದೆ ಡ್ಯಾಡಿಗೆ. ಮತ್ತು ಮೇಲೆ ಹೋಗಿ ತೆಗೆದು ಬಂದವರು ತೆಗೀಲಿ. ಇದು ಬಿದ್ದರೆ ಹೀಗೆ ಒಡೆಯುವುದು. ಇದು ಶಿರ್ವಾಕಶಿ ಮ್ಯಾಂಗೋ ಹೀಗೇನೆ. ಹಣ್ಣಾಗಿ ಬೀಳಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ, ಇದು ಒಳ್ಳೆ ಹಣ್ಣುಂಟು. ಇಲ್ಲಿ ಒಂದು ಹೇಗೆ ಕಲರ್ ನೋಡಿ, ಇದು ಬಿದ್ದರೆ ಹೀಗೇನೆ ಹೊಡೆಯುವುದೇ. ತೆಗೆದಿಟ್ಟರೆ ಕೆಲವೊಮ್ಮೆ ಬಿದ್ದದು ಇಡೀ ಇರ್ತದೆ ನೋಡಿ. ಎಷ್ಟು ಸಿಕ್ಕಿತು. ಇದು ಹೋಗಿ ಇದರಲ್ಲಿ ಸ್ವೀಟ್ ಇದ್ದದ್ದು ಜ್ಯೂಸ್ ಮಾಡುವ ಅಂತ. ಇಲ್ಲಿ ಒಂದುಂಟು, ಇದು ಹೊಡೆಯುವುದಂತಲೇ ಲೆಕ್ಕ ನೋಡಿ, ಪೀಸ್ ತಿಂದಾಗ್ತದೆ ನೋಡಿ ಬಾವಲಿಗಳು. ಇವು ಬೇಡ. ನೋಡಿ ಇಷ್ಟು 5 ಸಿಕ್ಕಿತು. ಇದು ಮಾವಿನ ಹಣ್ಣಿನ ಹೆಸರು ಶಿರ್ವಾಕಶಿ ಅಂತ, ಶಿರ್ವಾಕಶಿ. ಇದರಲ್ಲಿ ಸ್ವಲ್ಪ ಜ್ಯೂಸ್ ಮಾಡಿ ಸ್ವಲ್ಪ ತಿನ್ನುವ, ಮತ್ತು ಸ್ವಲ್ಪ ಹುಳಿ ಇದ್ದರೆ ಅದರದ್ದು ಚಟ್ನಿ ಮಾಡಲಿಕ್ಕೆ ಸೂಪರ್ ಆಗ್ತದೆ. ಡ್ಯಾಡಿದು ತೆಗಲಿಕ್ಕೆ ಸ್ಟಾರ್ಟ್. ಒಂದು ತೆಗೆದು ಸಾಯ್ತು. ತುಂಬ ದೂರ ಆಯ್ತಾ ಅಂತಲ್ಲ, ಕಾಣೋದಿಲ್ವಾ? ನೋಡಿ ಒಂದು ಫೋಟೋ ಕ್ಲಿಕ್ ಮಾಡುವ. ಓಕೆ, ಹೀಗೆ ಇಟ್ಕೊಂಡು
ಒಂದು ಫೋಟೋ ಕ್ಲಿಕ್ ಮಾಡಿ. ಹೀಗೆ ಓಕೆ, ಇನ್ನು ಎಷ್ಟು ಸಿಗ್ತದೆ ನೋಡುವ. ತೆಗೆದಾದ್ಮೇಲೆ ಸಿಗ್ತೇನೆ. ನೋಡಿ ಹೇಗೆ ಮ್ಯಾಂಗೋ ತೆಗೆದು. ನೋಡಿ ಇಷ್ಟಾಯಿತು. ಇದರಲ್ಲೆಲ್ಲ ಕೆಲವು ಹಣ್ಣು ಗೊತ್ತುಂಟ, ತೆಗುವಾಗೇ ಬೀಳ್ತಾ ಇತ್ತು. ಎಂತ ಗೊತ್ತುಂಟಾ, ಎಟಕುವಷ್ಟು ತೆಗೆದ್ವಿ. ಎಟಕುದ್ರಲ್ಲಿ ಸಹ ಹಣ್ಣಾಗಲಿಕ್ಕೆ ರೆಡಿಯಾಗಿ ಉಂಟು ನೋಡಿ. ಆ ಟೈಪದ್ದು ಮಾತ್ರ ತೆಗೆದ್ವಿ. ಹಾಗೆ ಇಲ್ಲಿ ನೋಡಿ ತೆಗ್ಬೋದು, ಬಟ್ ಅದು ಆಗಲಿಲ್ಲ, ತೆಗುವಾಗೇನೋ ಇಲ್ಲ ನೋಡಿ. ತೆಗೆದಾದ್ರೆ ಸುಮಾರು ಉಂಟು, ಬಟ್ ಅದು ತೆಗುವಾಗಿಲ್ಲ. ಹಾಗೆ ಬೇಡ ಅಂತ ನೋಡಿ. ಇಲ್ಲೆಲ್ಲ ತುಂಬ ಉಂಟಾಯ್ತಾ, ನಿಮಗೆ ಕಾಣ್ತದೆ ಗೊತ್ತಿಲ್ಲ. ಕಾಣ್ತದೆ ನೋಡಿ. ಮರ ದೊಡ್ಡದುಂಟು, ಎಟಕುದಿಲ್ಲ ಅಷ್ಟು ನೋಡಿ. ತುಂಬ ಓಲ್ಡ್ ಮರ. ಹಾಗೆ ಇಲ್ಲಿ ಉಂಟು ಮರ. ಹಾಂ, ಎಷ್ಟು ಸಿಕ್ಕಿತು. ಇನ್ನೀಗ ಹಣ್ಣಾಗಲಿಕ್ಕೆ ಇಡುವುದು. ನೀವೆಂತ ಮಾಡೋದು? ಮಾವಿನಕಾಯಿದು ತೊಟ್ಟು ತೆಗೆಯುವುದು. ಅದು ಇಟ್ಟರೆ ಇಡಬಾರ್ದಾ? ಯಾಕೆ? ಅದ್ರ ಮಾವಿನ ಹೋಗಬೇಕು. ಇಲ್ಲಿ ನೋಡಿ, ಈಗ ಸಿಕ್ಕಿದ್ದು ಫ್ರೆಶ್, ಅಂದರೆ ಈಗ ನಾವು ತೆಗುವಾಗ ಬಿದ್ದದ್ದು. ಇದು ಮೊದಲೇ ಇತ್ತು ಬಿದ್ದದ್ದು, ಇದು ಈಗ ಸಿಕ್ಕಿದ್ದು. ಇದು ಒಳ್ಳೆ ಸ್ವೀಟು ಇರ್ಬೋದು, ನೋಡಬೇಕು. ಖುದ್ದು ಅವಸ್ಥೆ ನೋಡಿ ಅಂತೆ. ಇದಕ್ಕೆ ಎಂತ ಸಾಕ್ತದೆ? ಏಯ್ 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 ಸಾಬಿನಕ್ಕಾಗೋ. ಬೆಕ್ಕು ಸಹ ಮಾವಿನ ಹಣ್ಣು ತೆಗಲಿಕ್ಕೆ ಬಂದಿದೆ ನೋಡಿ. ಇಲ್ಲಿ ನೋಡಿ, ಫುಲ್ಲು ಒರಸಿ ಕ್ಲೀನ್ ಮಾಡಿರ್ತಿದ್ದಾರೆ. ಇದು 1 ವಾರದೊಳಗೆ ಹಣ್ಣಾಗ್ಬೋದಲ್ಲ ಡ್ಯಾಡಿ? ಆಲ್ರೆಡಿ ಕಲರ್ ನೋಡಿ, ಕಲರ್ ಆಯಿತು, ಒರಸಿ ಆಯಿತು. ಎತ್ತಬೇಕಾ? ಓಕೆ, ಆಯಿತು ಆಯಿತು. ಮಾವಿನ ಹಣ್ಣು ತೆಗೆದಾಯಿತು. ಜಾಸ್ತಿ ತೆಗಲಿಲ್ಲ, ಸ್ವಲ್ಪ. ಅಂದರೆ ತೆಗಲಿಕ್ಕೆ ಆಗುವಂಥದ್ದು, ಎಟಕುವಂಥದ್ದು ಮತ್ತು ಹಣ್ಣಾಗಲಿಕ್ಕೆ ರೆಡಿ ಆಗ್ತದಲ್ಲ, ಅದು ಮಾತ್ರ ತೆಗೆದ್ವಿ. ಹಾಗೆ ಈಗ ಹೋಗುವ ಮನೆಗೆ ಹೋಗಿ ಈಗ ಫಸ್ಟ್ ಜ್ಯೂಸ್ ಮಾಡುವ. ಓಕೆ ನೋಡಿ, ಅಲ್ಲ ಹೀಗಿಟ್ಟು ನೀರು ತರ್ತಾರಲ್ಲ ಕೊಡಪಾನದಲ್ಲಿ, ನಾನು ಹೀಗಿಟ್ಟು ಮಾವಿನ ಹಣ್ಣು ತಂದದ್ದು. ಓಕೆ, ಈಗ ನಾನು ಫಸ್ಟ್ ಒಂದು ಹಣ್ಣಾದದ್ದು ಕಟ್ ಮಾಡ್ತೇನೆ, ತಿನ್ನುವ ಫಸ್ಟ್, ಮತ್ತೊಂದು ಜ್ಯೂಸ್ ಮಾಡುವ. ಮತ್ತು ನಾನು ನಿಮಗೆ ಚಟ್ನಿ ಮಾಡೋದು ಹೇಗೆ ಅಂದರೆ ನಾನು ಹೇಗೆ ಮಾಡೋದು ಅಂತ ಹೇಳ್ತೇನೆ. ಡಿಫ್ರೆಂಟ್ ಟೈಪಲ್ಲಿ ಮಾಡ್ತಾರೆ,
ನಾನೊಂದು ಟೈಪಲ್ಲಿ ಮಾಡ್ತೇನೆ, ಅದು ನಾನು ನಿಮಗೆ ತೋರಿಸ್ತೇನೆ. ಓಕೆನಾ, ಬನ್ನಿ. ಓಕೆ, ನಾನು ವಾಶ್ ಮಾಡಿ ತಂದೆ. ಮೈ ಕಟ್ ಮಾಡ್ತೇನೆ. ನಾನು ವಾಶ್ ಮಾಡಿ ತಂದೆ, ಕಟ್ ಮಾಡಿ ಟೇಸ್ಟ್ ನೋಡು. ಕಲರ್ ನೋಡಿ, ಹಾತ್ ಕಡಿದೆ ಕಾಂಕು. ಇದು ಆ್ಯಕ್ಚುಲಿ ಕೆಳಗೆ ಬಿದ್ದದಲ್ಲ, ಸ್ವಲ್ಪ ಹಾಳಾಗಿತ್ತು. ಸೊ ಅದು ಸೈಡ್ ಕಟ್ ಮಾಡಿದೆ ನೋಡಿ. ಈಗ ತಗೊಳ್ಳಿ, ಈಗ ನೋಡುವ ತಿಂದು. ಲುಕ್ ಬರ, ಸ್ವೀಟಾ ಅಮೋಟಾ? ಸ್ವೀಟಾ? ಸೂಪರ್. ಯಾರಿಗೆ ಇದು ಇಷ್ಟ? ಕೊರಂಟ್ ಮಾವಿನ ಬೀಜ. ಈಗ ಇನ್ನೊಂದು ಕಟ್ ಮಾಡ್ತೇನೆ. ಇದು ಅಯ್ಯೋ, ಸೂಪರ್. ಸೂಪರ್. ಈಗ ನಾನು ಫಸ್ಟ್ ತಿಂದದ್ದು ಲೈಟಲ್ಲಿ ಉಳಿತು, ಲೈಟಲ್ಲಿ, ಜಾಸ್ತಿ ಅಲ್ಲ. ಇದು ಫುಲ್ಲು ಸ್ವೀಟ್ ನೋಡಿ, ಸ್ಮೆಲ್ ನೋಡುವಾಗನೇ ಗೊತ್ತಾಗ್ತದೆ. ಇದು ಹೀಗೆ ತಿನ್ನೋದಲ್ಲ, ಹೀಗೆ ತೆಗೆದು ಇದು ಸೂಪರ್ ಸ್ವೀಟ್. ಇದು ಸ್ವಲ್ಪ ಸುಳಿ ಇಲ್ಲ. ಈಗ ನಾನು ಒಳಗೆ ಒಡೆದದ್ದೆಲ್ಲ ಉಂಟು, ಅದು ಇದೆಲ್ಲ ಕಟ್ ಮಾಡಿ ಜ್ಯೂಸ್ ಮಾಡ್ತೇನೆ. ಆವಾಗ ನಿಮಗೆ ಹೇಳ್ತೇನೆ. ಜ್ಯೂಸ್ ಎಂತ ಇಲ್ಲ ಆಯಿತಾ. ನಾನು ಕಟ್ ಮಾಡೋದು 1 ಗ್ಲಾಸ್ ಹಾಲು, ಬಾಯ್ಲ್ ಮಾಡಬೇಕಂತೇನಿಲ್ಲ. ಹಾಲು ಹಸಿ ಹಾಕ್ಬೋದು, ಮತ್ತು ಸಕ್ಕರೆ ಮತ್ತು ಐಸ್ ಕ್ಯೂಬ್. ಮ್ಯಾಂಗೋ ಜ್ಯೂಸ್ ರೆಡಿ. ಓಕೆ, ಈಗ ಮ್ಯಾಂಗೋ ಜ್ಯೂಸ್ ಮಾಡುವ ಆಯಿತಾ. ನಾನೆಲ್ಲ ಕಟ್ಟಿಂಗ್ ಮಾಡಿ ಆಯಿತು ನೋಡಿ. ಮ್ಯಾಂಗೋ ಕಟ್ ಮಾಡಿದ್ದು, ಮತ್ತು ಸಕ್ಕರೆ ಎಷ್ಟು ಬೇಕಷ್ಟು, ಮತ್ತು ಐಸ್ ಕ್ಯೂಬ್, ಮತ್ತು 1 ಕಪ್ ಅಷ್ಟು ಹಾಲು ಆಯಿತಾ. ಓಕೆ, ಇದನ್ನು ಗ್ರೈಂಡ್ ಮಾಡುವ. ಡನ್. ಎಂತ ಗೊತ್ತುಂಟಾ, ಈಗ ಓಪನ್ ಮಾಡಿ ನೋಡುವ. ಓ ಮೈ ಗಾಡ್, ಓ ಮೈ ಗುಡ್ನೆಸ್, ಮ್ಯಾಂಗೋ ಜ್ಯೂಸ್. ಇದು ಆ್ಯಕ್ಚುಲಿ ತಿಕ್ ಉಂಟು, ಇನ್ನು ಸ್ವಲ್ಪ ಕ್ಯೂಬ್ ಹಾಕಿ ಗ್ರೈಂಡ್ ಮಾಡು. ಓಕೆ, ಇನ್ನು ಸ್ವಲ್ಪ ಕ್ಯೂಬ್ ಹಾಕು. ಸ್ವಲ್ಪ ತಿಕ್ ಮ್ಯಾಂಗೋ ಜ್ಯೂಸ್ ಆ್ಯಕ್ಚುಲಿ ನಾವೀಗ ಶಾಪಲ್ಲಿ ಹೋದರೂ ಸಹ ತಿಕ್ ದಪ್ಪ ಪಾಯಸ ಥರ ಮಾಡಿ ಕೊಡ್ತಾರೆ. ಅದಕ್ಕಿಂತ ಸ್ವಲ್ಪ ತಿನ್ನಾಗಿ ಒಳ್ಳೆ ಸ್ವಲ್ಪ ಲೈಟ್, ಆಚೆಯಿಂದ ದಪ್ಪ ಸಹ ಅಲ್ಲ, ಈಚೆಯಿಂದ ತೆಳು ಸಹ ಅಲ್ಲ, ಹಾಗೆ ಮಾಡಿಕೊಟ್ರೆ ಒಳ್ಳೆ ಆಗ್ತದೆ. ಓಕೆ, ಈಗ ಇನ್ನೊಮ್ಮೆ ಗ್ರೈಂಡ್ ಮಾಡುವ. ಡನ್.
ಈಗ ಇನ್ನೂ ಸಹ ದಪ್ಪ ಇದ್ದು ನಾನು ನೀರು ಹಾಕ್ತೇನೆ. ಓಕೆ, ಬನ್ನಿ ನೋಡಿ ಮ್ಯಾಂಗೋ ಜ್ಯೂಸ್ ರೆಡಿ. ಬಾ, ಅದು ಕ್ಯೂಬ್ ಆಯಿತಾ, ಮ್ಯಾಂಗೋ ಪೀಸಸ್ ಉಂಟು ಒಂದು ನೋಡಿ. ಫಸ್ಟ್ ನಾನು ಟೇಸ್ಟ್ ನೋಡ್ತೇನೆ. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತೇನೆ, 1 ನಿಮಿಷ. ನೋಡಿ ಮ್ಯಾಂಗೋ ಜ್ಯೂಸ್ ರೆಡಿ ಆಯಿತು. ನನಗೆ ಉಂಟಲ್ಲ ಹೀಗೆ ಹೀಗಿರಬೇಕು, ಇಷ್ಟು ಥಿಕ್ನೆಸ್ ಇರಬೇಕು. ಓಕೆ, ಈಗ ಕುಡಿಯುವ. Juice ready. Yes. ಸ್ವಲ್ಪ ಹೊತ್ತಲ್ಲಿ ಚಟ್ನಿ ಮಾಡುವಾಗ ಸಿಗ್ತೇನೆ. ಓಕೆ, ಹೇಗುಂಟು? ಅದು ಶಿರೋಕಾಶಿ ಮರ ಉಂಟಲ್ಲ, ಅದಕ್ಕೆ ಎಷ್ಟು ವರ್ಷ ಆಯಿತು? ಅದಕ್ಕೆ 100 ವರ್ಷ ಆಯ್ತಂತೆ. ಸತ್ಯವಾ? ಆಗ್ಬೋದಲ್ಲ? ತೋರಿಸಿದೆ, ತುಂಬ ಓಲ್ಡ್ ಮರ ಅದು, ತುಂಬ ತುಂಬ ಓಲ್ಡ್ ಅಂದರೆ ಅದೇ 100 ಇಯರ್ಸ್ ಆಯ್ತು. 100 ಜಾಸ್ತಿ ಆಯ್ತಾ? ನೋಡಿ, ಇದು ಮ್ಯಾಂಗೋ ಜ್ಯೂಸ್ ಉಂಟಲ್ಲ, ಸ್ವಲ್ಪ ಕುಡಿದರೆ ಹೊಟ್ಟೆ ಫುಲ್ ಆಗ್ತದೆ. ಇನ್ನೂ ಸಹ ಉಂಟು, ಇನ್ನು ಇದು ಫ್ರಿಜ್ಜಲ್ಲಿ ಇರ್ತೇನೆ, ಸಂಜೆ ಕುಡಿಯುವ. ಓಕೆ, ಇದು ಗೊತ್ತುಂಟಾ, ಈಗ ಹೋಗಿ ಮ್ಯಾಂಗೋದು ಚಟ್ನಿ ಮಾಡುವ. ನಾನು ನಿಮಗೆ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ತೇನೆ. ಓಕೆ, ಗಂಜಿಗೆ ಅಂತೂ ಸೂಪರ್, ಎಂತ ಸಹ ಬೇಡ, ಗಂಜಿ ಕರ್ಡ್ ಮತ್ತು ಅದು ಚಟ್ನಿ ಮ್ಯಾಂಗೋದು ನೆಕ್ಸ್ಟ್ ಲೆವೆಲ್ ಹೇಳ್ತಾರಲ್ಲ ಹಾಗೆ. ಈ ಸೆಕೆಗೆ ಹೇಳಿದ್ದು. ಓಕೆ, ಬನ್ನಿ ಹೋಗುವ, ಚಟ್ನಿ ಮಾಡುವ. ಎಂತ ಗೊತ್ತುಂಟಾ, ಈಗ ನಾವು ಮ್ಯಾಂಗೋ ಜ್ಯೂಸ್ ಆಯ್ತಲ್ಲ, ಈಗ ನಾವು ಮ್ಯಾಂಗೋ ಚಟ್ನಿ ಮಾಡುವ. ಮ್ಯಾಂಗೋ ಚಟ್ನಿ ಮಾಡೋದು ಹೇಗೆ ಗೊತ್ತುಂಟಾ, ಫಸ್ಟು ಮ್ಯಾಂಗೋ ಕಟ್ ಮಾಡಿದ್ದು ಉಂಟಲ್ಲ ಅದು ಹಾಕೋದು. ಮ್ಯಾಂಗೋ ಕಟ್ ಮಾಡಿದ್ದು ಹಾಕಿ, ಅದಕ್ಕೆ 1 ತುಂಡು ಶುಂಠಿ, 4-5 ಹೆಸರು ಬೆಳ್ಳುಳ್ಳಿ ಮತ್ತು 3-4 ಹಸಿಮೆಣಸು ಹಾಕುದು. ರಾವ್ಚೂರು ಅದು ಅಷ್ಟು ಹಾಕಿ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತೆಂಗಿನಕಾಯಿ, ಇದರದ್ದು ಅರ್ಧ ಸಾಕು ತೆಂಗಿನಕಾಯಿ. ಹಾಂ, ತೆಂಗಿನ ತುರಿ. ಸ್ವಲ್ಪ ತೆಂಗಿನ ತುರಿ ಹಾಕಿದೆ, ಮತ್ತು ಬೇಕಾದರೆ ಹಾಕುವ, ನೋಡ್ತೇನೆ. ಓಕೆ, ಇದನ್ನೀಗ ನಾನು ಫಸ್ಟ್ ಗ್ರೈಂಡ್ ಮಾಡ್ತೇನೆ. ಸಾಂಗ್ಲಾ ಗ್ರೈಂಡ್ ಮಾಡುವ. ನಾನು ಫಸ್ಟ್ ಟೇಸ್ಟ್ ಮಾಡ್ತೇನೆ. ಓಕೆ, 1 ನಿಮಿಷ.
ಸೂಪರ್. ಎಂತ ಸಹ ಬೇಡ, ಪರ್ಫೆಕ್ಟ್. ಒಂದು ನಿಮಿಷ, ನಾನು ಡ್ಯಾಡಿ ಹತ್ರ ಕೇಳಿ ಬರ್ತೇನೆ. ನೋಡಿ, ನಾನು ನಿಮ್ಗೆ ಹೇಳಿದಲ್ಲ, ಪರ್ಫೆಕ್ಟ್, ಎಂತ ಬೇಡ. ಉಪ್ಪು ಮತ್ತು ಖಾರ, ಹುಳಿ ಎಲ್ಲ ಪರ್ಫೆಕ್ಟ್. ನೋಡಿ ಇಷ್ಟು ಚಟ್ನಿ ಆಯ್ತು. ಇದು ಒಂದು ಸಾಧಾರಣ ಒಂದು 4-5 ದಿನ ಊಟ ಮಾಡ್ಬೋದು ಇದರಲ್ಲಿ, ಗಂಜಿ ಮಧ್ಯಾಹ್ನ. ವೆಯ್ಟ್, ನಾನು ನಿಮಗೆ ಡಬ್ಬದಲ್ಲಿ ಹಾಕ್ತೇನೆ, ನಿಮಗೆ ಅಲ್ಲ, ಚಟ್ನಿಗೆ. ಎಂತ ಗೊತ್ತುಂಟಾ, ಈಗ ಇದು ಸ್ವಲ್ಪ ಬಿಸಿ ಉಂಟು, ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗುವವರೆಗೆ ಇದರಲ್ಲಿ ಇರಲಿ. ನೋಡಿ, ಅಲ್ಲ ನೀವು ಎಣಿಸ್ಬೋದು ಇದು ಎಂತ ಇದು ಹೀಗೆ ಜ್ಯೂಸ್ ಥರ ಆಗಿದೆ. ಜ್ಯೂಸ್ ಥರ ಆಗಲಿಲ್ಲ ಆಯಿತಾ, ಚಟ್ನಿ ಥರನೇ ಉಂಟು ನೋಡಿ. ನೀವೊಮ್ಮೆ ನಿಮಗೆ ಸ್ವಲ್ಪ ಲೈಟ್ ಹುಳಿ ಮತ್ತು ಲೈಟ್ ಸ್ವೀಟ್ ಅಂಥದ್ದು ಮಾವಿನ ಹಣ್ಣು ಸಿಕ್ಕಿದರೆ ಒಮ್ಮೆ ಈ ಥರ ಚಟ್ನಿ ಮಾಡಿ ನೋಡಿ. ಓಕೆ, ನಿಮಗೆ ಇವತ್ತಿನ ಈ ಬ್ಲಾಗ್ ಇಷ್ಟ ಆಯಿತು ಅಂತ ನಾನು ಎನಿಸ್ತೇನೆ. ಓಕೆ, ಫುಲ್ ಮ್ಯಾಂಗೋ ವ್ಲಾಗ್ ಇವತ್ತು. ಚಟ್ನಿ ಅಂತೂ ಸೂಪರ್ ಆಗಿದೆ, ಒಮ್ಮೆ ಟ್ರೈ ಮಾಡಿ ಆಯ್ತಾ. ಅಲ್ಲ, ನಿಮಗೆ ಸಹ ಗೊತ್ತಿರ್ಬೋದು, ನಿಮಗೆ ನಾನು ಗೊತ್ತಿಲ್ಲ ಅಂತ ಹೇಳೋದಲ್ಲ, ಯಾರು ಟ್ರೈ ಮಾಡಲಿಲ್ಲ ಒಮ್ಮೆ ಟ್ರೈ ಮಾಡಿ. ನನ್ನ ನೀಲ್ ಪೆನ್ ನೋಡಿ, ಸೇಮ್ ಮ್ಯಾಂಗೋ. ಓಕೆ, ಇವತ್ತಿನ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ವಿಡಿಯೋ ಇಷ್ಟವಾದರೆ ಎಂತ ಮಾಡಬೇಕು ಗೊತ್ತುಂಟಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಆಯಿತಾ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದ್ಯಾನ್, ಟೇಕ್ ಕೇರ್, ಬಾಯ್. ಲಸ್ ಆಫ್ ಲವ್, ಮೋಗಸು, ದೇವ್ ಬರೆ ಕೊರು. ಬಾಯ್ ಬಾಯ್.